ನಮಸ್ಕಾರ. ನಾವು ಹಿಂದೆ ಒಂದು ಚರ್ಚೆ ಮಾಡಿದ್ವಿ ಅಲ್ವಾ? ಆಮೇಲೆ ಕಾಮೆಂಟ್ಸ್ ವಿಭಾಗದಲ್ಲಿ ಅಕ್ಷರಶಃ ನೂರಾರು ರೈತರು ಒಂದೇ ಪ್ರಶ್ನೆ ಕೇಳ್ತಿದ್ದಾರೆ. ಇದು ಎಲ್ಲರ ಮನಸ್ಸಲ್ಲೂ ಇರೋ ಪ್ರಶ್ನೆ ಅನ್ಸುತ್ತೆ. ಹಾಗಾದ್ರೆ ಆ ಪ್ರಶ್ನೆ ಏನು ಮತ್ತು ವಿಜ್ಞಾನ ಅದರ ಬಗ್ಗೆ ಏನು ಹೇಳುತ್ತೆ ಅಂತ ಇವತ್ತು ಸ್ವಲ್ಪ ಆಳವಾಗಿ ನೋಡೋಣ. ಹೌದು, ಪ್ರಶ್ನೆ ತುಂಬಾ ಸರಳ. ಇವತ್ತಿನ ದಿನದಲ್ಲಿ ಟ್ರ್ಯಾಕ್ಟರ್ ಇಲ್ಲದೆ ಕೃಷಿ ಮಾಡೋದು ಹೇಗೆ ಸಾಧ್ಯ? ಅಷ್ಟೇ ಅಲ್ಲ, ಇದರ ಜೊತೆಗೆ ಹಾಗೆ ಮಾಡಿದ್ರೆ 140 ಕೋಟಿ ಜನಕ್ಕೆ ಹೊಟ್ಟೆ ತುಂಬಿಸೋದು ಹೇಗೆ ಅನ್ನೋ ಒಂದು ದೊಡ್ಡ ಪ್ರಶ್ನೆಯೂ ಇದೆ. ಇದು ನಿಜಕ್ಕೂ ಗಂಭೀರವಾದ ಪ್ರಶ್ನೆ. ಬನ್ನಿ, ಇದಕ್ಕೆ ವಿಜ್ಞಾನದ ಆಧಾರದ ಮೇಲೆ ಸ್ಪಷ್ಟವಾದ ಉತ್ತರ ಏನು ಅಂತ ನೋಡೋಣ. ಸರಿ, ನಾವು ನೇರವಾಗಿ ಪರಿಹಾರಕ್ಕೆ ಹೋಗೋ ಮುಂಚೆ ಒಂದು ಪ್ರಮುಖ ವಿಷಯವನ್ನ ಸ್ಪಷ್ಟಪಡಿಸಬೇಕು. ಇಲ್ಲಿ ಇಡೀ ಚರ್ಚೆನೇ ಬೇರೆ ದಿಕ್ಕಿಗೆ ಹೋಗಬಾರ್ದು. ಹಾಗಾದ್ರೆ ನಿಜವಾದ ಸಮಸ್ಯೆ ಏನು? ನೋಡಿ, ಇಲ್ಲಿ ವಿಷಯ ಟ್ರ್ಯಾಕ್ಟರ್ ಬೇಡವೇ ಬೇಡ ಅಂತ ಅಲ್ಲ, ಖಂಡಿತ ಅಲ್ಲ. ನಿಜವಾದ ವಿಷಯ ಇರೋದು ಟ್ರ್ಯಾಕ್ಟರ್ನ ಅತಿಯಾದ ಬಳಕೆ ಬೇಡ ಅನ್ನೋದ್ರಲ್ಲಿ. ಅರ್ಥ ಮಾಡ್ಕೊಳ್ಳಿ, ಸಮಸ್ಯೆ ಯಂತ್ರದಲ್ಲಿ ಇಲ್ಲ, ನಾವು ಅದನ್ನ ಬಳಸ್ತಿರೋ ರೀತಿಯಲ್ಲಿದೆ. ಹಾಗಾದ್ರೆ ಈ ಅತಿಯಾದ ಬಳಕೆ ಅಂತ ಪದೇ ಪದೇ ಹೇಳ್ತಿದೀವಲ್ಲ, ಅದರಿಂದ ನಿಜವಾಗಿ ಮಣ್ಣಿಗಾಗುವ ಅನಾಹುತ ಏನು? ಇದರ ಹಿಂದಿರುವ ವಿಜ್ಞಾನವನ್ನ ಸ್ವಲ್ಪ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಯಾರಾದರೂ ತಮ್ಮ ಜಮೀನಿನ ಮಣ್ಣನ್ನ ಕೈಯಲ್ಲಿ ಹಿಡಿದಾಗ ಅದು ಹೇಗಿದೆ ಅಂತ ಗಮನಿಸಿದಿರಾ? ಅದು ಜೀವಂತವಾಗಿ ಮೃದುವಾಗಿದೆಯಾ ಅಥವಾ ಕಲ್ಲಿನ ಥರ ಗಟ್ಟಿಯಾಗಿ ಒಣಗಿದ ಹಾಗೆ ಇದೆಯಾ? ಯಾಕೆ ಮಣ್ಣು ಹೀಗೆ ಗಟ್ಟಿಯಾಗುತ್ತೆ ಅಂದ್ರೆ ಅದಕ್ಕೆ ಕಾರಣ ಪದೇ ಪದೇ ಟ್ರ್ಯಾಕ್ಟರ್ ಓಡಿಸೋದು. ಇದರಿಂದ ಏನಾಗುತ್ತೆ ಗೊತ್ತಾ? ಮೇಲ್ಭಾಗದಲ್ಲಿ ನಾವು ಉಳುಮೆ ಮಾಡಿರ್ತೀವಲ್ಲ, ಅದಕ್ಕೆ ಮಣ್ಣು ಮೆತ್ತಗೆ ಕಾಣುತ್ತೆ. ಆದರೆ ಅದರ ಕೆಳಗೆ ಕೆಲವು ಇಂಚು ಆಳದಲ್ಲಿ ಒಂದು ಸಿಮೆಂಟ್ ಗೋಡೆ ಥರ ಗಟ್ಟಿ ಪದರ ನಿರ್ಮಾಣ ಆಗ್ಬಿಡುತ್ತೆ. ವಿಜ್ಞಾನದ ಭಾಷೆಯಲ್ಲಿ ಇದನ್ನೇ ಸಾಯಿಲ್ ಕಾಂಪ್ಯಾಕ್ಷನ್ ಅಂತ ಕರೆಯೋದು. ಈ ಗಟ್ಟಿ ಪದರದಿಂದಾಗೋ ಅನಾಹುತ ಒಂದೆರಡಲ್ಲ, ಮುಖ್ಯವಾಗಿ 3 ಸಮಸ್ಯೆಗಳು. ಮೊದಲನೇದು, ಮಣ್ಣಿನ ಉಸಿರಾಟಕ್ಕೆ ಬೇಕಾದ ಗಾಳಿ ಒಳಗೆ ಹೋಗೋದೇ ಇಲ್ಲ, ಪೂರ್ತಿ ಬಂದ್. ಎರಡನೇದು, ನಾವು ಎಷ್ಟೇ ನೀರು ಕೊಟ್ರೂ ಅದು ಭೂಮಿಯೊಳಗೆ ಇಳಿಯೋದಿಲ್ಲ, ಬದಲಾಗಿ ಮೇಲೆ ನಿಂತು ಬಿಸಿಲಿಗೆ ಆವಿಯಾಗಿ ಹೋಗುತ್ತೆ. ಇನ್ನು ಮೂರನೇದು ಮತ್ತು ಅತಿ ಮುಖ್ಯವಾಗಿ, ಬೆಳೆಯ ಬೇರುಗಳು ಆಳಕ್ಕೆ ಇಳಿಯೋಕ್ಕಾಗದೆ ಪೋಷಕಾಂಶಗಳಿಗಾಗಿ ಒದ್ದಾಡ್ತವೆ. ಇಷ್ಟೆಲ್ಲ ಹೇಳೋದಿಕ್ಕಿಂತ ಒಂದೇ ಮಾತಲ್ಲಿ ಹೇಳೋದಾದ್ರೆ, ಮಣ್ಣು ತನ್ನ ಉಸಿರಾಡುವ ಶಕ್ತಿಯನ್ನೇ ಕಳ್ಕೊಳ್ಳುತ್ತೆ, ಅದು ಜೀವಂತ ಇರೋದಿಲ್ಲ. ಅಷ್ಟೇ ಅಲ್ಲ, ಇದಕ್ಕಿಂತ ದೊಡ್ಡ ದುರಂತ ಅಂದ್ರೆ ಮಣ್ಣಿಗೆ ಜೀವ ಕೊಡ್ತಿದ್ದ ನಮ್ಮ ರೈತಮಿತ್ರ ಎರೆಹುಳುಗಳು, ಹಾಗೆ ಕಣ್ಣಿಗೆ ಕಾಣದ ಕೋಟ್ಯಾಂತರ ಸೂಕ್ಷ್ಮ ಜೀವಿಗಳು, ಇವೆಲ್ಲ ಉಸಿರುಗಟ್ಟಿ ಸತ್ತೋಗ್ತವೆ. ಒಂದು ಕಾಲದಲ್ಲಿ ಜೀವಂತವಾಗಿದ್ದ ಮಣ್ಣು ಕ್ರಮೇಣ ಕೇವಲ ಒಂದು ನಿರ್ಜೀವ ಧೂಳಿನ ರಾಶಿಯಾಗಿ ಬದಲಾಗುತ್ತೆ. ಸರಿ, ಇಲ್ಲಿಯವರೆಗೆ ಸಮಸ್ಯೆಯ ಆಳವನ್ನ ನೋಡಿದ್ವಿ. ಈಗ ಪರಿಹಾರದ ಕಡೆಗೆ ಗಮನ ಕೊಡೋಣ. ಯಾಕಂದ್ರೆ ನಮಗೆ ಬರೀ ಸಮಸ್ಯೆ ಹೇಳಿ ಕೂರೋದು ಮುಖ್ಯ ಅಲ್ಲ. 140 ಕೋಟಿ ಜನಕ್ಕೆ ಅನ್ನ ಕೊಡೋ ದೊಡ್ಡ ಜವಾಬ್ದಾರಿಯನ್ನ ತಲೆಲಿಟ್ಕೊಂಡು ಇದಕ್ಕೆ ಪ್ರಾಯೋಗಿಕ ಪರಿಹಾರಗಳೇನು ಅಂತ ಹುಡ್ಕೋಣ. ಆದ್ರೆ ಇಲ್ಲಿ ಅಲ್ವಾ ಎಲ್ಲರ ಮನಸ್ಸಲ್ಲೂ ಬರೋ ದೊಡ್ಡ ಪ್ರಶ್ನೆ, ಏನ್ರಿ, ತೀವ್ರವಾದ ಉಳುಮೆ ಇಲ್ಲದೆ ಹೋದ್ರೆ 140 ಕೋಟಿ ಜನಕ್ಕೆ ಆಹಾರ ಕೊಡೋದು ಹೇಗೆ ಸಾಧ್ಯ ಅಂತ. ಇದು ನಿಜಕ್ಕೂ ಸವಾಲಿನ ಪ್ರಶ್ನೆ. ಹೌದು, ಸವಾಲು ದೊಡ್ಡದಿದೆ. ಆದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾದ ಕಟು ಸತ್ಯವೊಂದಿದೆ. ಅದೇನಂದ್ರೆ, ಮಣ್ಣು ಬದುಕಿಂದ್ರೆ ಮಾತ್ರ ನಾವು ದೀರ್ಘಕಾಲದವರೆಗೆ 140 ಕೋಟಿ ಜನಕ್ಕೆ ಆಹಾರ ಕೊಡೋಕೆ ಸಾಧ್ಯ. ಒಂದು ವೇಳೆ ಮಣ್ಣೇ ಸತ್ತೋದ್ರೆ ನಮ್ಮ ಆಹಾರ ಭದ್ರತೆಯ ಕಥೆ ಮುಗಿದ ಹಾಗೆಯೇ. ಹಾಗಾದ್ರೆ ಪರಿಹಾರ ಏನು? ನೋಡಿ, ಎಲ್ಲದಕ್ಕೂ ಒಂದೇ ಔಷಧಿ ಅನ್ನೋದು ಇಲ್ಲಿ ಕೆಲ್ಸ ಮಾಡಲ್ಲ. ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ಸ್ಮಾರ್ಟ್ ಪರಿಹಾರಗಳಿವೆ. ಮೊದಲು ತೆಂಗು, ಅಡಿಕೆ, ಮಾವಿನಂತಹ ದೀರ್ಘಕಾಲಿಕ ತೋಟಲ ಬೆಳೆಗಳ ಬಗ್ಗೆ ಮಾತಾಡೋಣ. ಈ ಬೆಳೆಗಳಲ್ಲಿ ಗಿಡಗಳು ಒಮ್ಮೆ ದೊಡ್ಡದಾದ ಮೇಲೆ ಪದೇ ಪದೇ ಟ್ರ್ಯಾಕ್ಟರ್ ಓಡಿಸೋ ಅಗತ್ಯವೇ ಬೀಳಲ್ಲ. ಅದರ ಬದಲು 3 ಸರಳ ತಂತ್ರಗಳನ್ನ ಬಳಸ್ಬೋದು. ಮೊದಲನೇದು ಮಲ್ಚಿಂಗ್, ಅಂದ್ರೆ ತೋಟದಲ್ಲಿ ಸಿಗುವ ಕಳೆ, ಒಣ ಎಲೆಗಳಿಂದ ಮಣ್ಣನ್ನ ಮುಚ್ಚಿಡೋದು. ಇದರಿಂದ ನೀರು ಬೇಗ ಆವಿಯಾಗಲ್ಲ, ಮಣ್ಣು ತಂಪಾಗಿರುತ್ತೆ. ಎರಡನೇದು ಅಂತರ ಬೆಳೆ, ಅಂದ್ರೆ ಮುಖ್ಯ ಬೆಳೆಯ ಸಾಲುಗಳ ಮಧ್ಯೆ ಬಾಳೆ, ಶುಂಠಿ, ಕೋಕೋದಂತಹ ಬೇರೆ ಬೆಳೆಗಳನ್ನ ಬೆಳೆಯೋದು. ಇದು ಮಣ್ಣನ್ನ ಸಡಿಲವಾಗಿರುತ್ತೆ, ಜೊತೆಗೆ ರೈತರಿಗೆ ಹೆಚ್ಚುವರಿ ಆದಾಯ ಕೂಡ ಬರುತ್ತೆ. ಇನ್ನು ಮೂರನೇದು ಜೈವಿಕ ಗೊಬ್ಬರ. ಪ್ರತಿ ವರ್ಷ ತಪ್ಪದೇ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಅಥವಾ ಎರೆಹುಳು ಗೊಬ್ಬರ ಆಗಿರ್ಬೋದು, ಅದನ್ನ ಹಾಕಿ ಮಣ್ಣಿನ ಜೀವಸತ್ವವನ್ನ ಹೆಚ್ಚಿಸ್ಬೇಕು. ನೋಡಿ, ನಿಯಮ ತುಂಬಾ ಸರಳ. ನಾವು ಮಣ್ಣಿನ ಹೊಟ್ಟೆ ತುಂಬಿಸಿದ್ರೆ ಮಣ್ಣು ನಮ್ಮ ಹೊಟ್ಟೆ ತುಂಬಿಸುತ್ತೆ, ಅಷ್ಟೇ. ಸರಿ, ಇದು ತೋಟದ ಬೆಳೆಗಳ ಕಥೆಯಾಯ್ತು. ಈಗ
ಭತ್ತ, ರಾಗಿ, ಗೋಧಿ, ತರಕಾರಿಗಳಂತಹ ಅಲ್ಪಾವಧಿಯ ಬೆಳೆಗಳ ಕಡೆಗೆ ಬರೋಣ. ಇಲ್ಲಿ ಉಳುಮೆ ಮಾಡದೇ ಇರೋಕ್ಕಾಗಲ್ಲ ಅನ್ನೋದು ನಿಜ, ಆದರೆ ಅದನ್ನ ಬುದ್ಧಿವಂತಿಕೆಯಿಂದ ಮಾಡಬಹುದು. ಹೌದು, ಇಲ್ಲಿ ಪೂರ್ತಿ ಉಳುಮೆ ಬಿಡೋಕೆ ಕಷ್ಟ. ಆದ್ರೆ ಅದನ್ನ ಸ್ಮಾರ್ಟ್ ಆಗಿ ಮಾಡ್ಬೋದು. ಹೇಗೆ ಅಂದ್ರೆ, ಮೊದಲಿಗೆ ಕನಿಷ್ಠ ಉಳುಮೆ ಪದ್ಧತಿ. ಅಂದ್ರೆ ಪದೇ ಪದೇ ಆಳವಾಗಿ ಉಳೋ ಬದಲು ಬೀಜ ಊರ್ಲು ಎಷ್ಟು ಬೇಕೋ ಅಷ್ಟು ಮಾತ್ರ ಮೇಲ್ಮೈಯಲ್ಲಿ ಉಳುಮೆ ಮಾಡೋದು. ಎರಡನೇದು ಬೆಳೆ ಪರಿವರ್ತನೆ. ಒಂದೇ ಬೆಳೆಯನ್ನ ಸತತವಾಗಿ ಬೆಳೆಯೋದ್ರಿಂದ ಮಣ್ಣಿನ ಶಕ್ತಿ ಕುಂದುತ್ತೆ. ಹಾಗಾಗಿ ಬೇರೆ ಬೇರೆ ಬೆಳೆಗಳನ್ನ ಚಕ್ರದ ಹಾಗೆ ಬೆಳೆದು ಮಣ್ಣಿನ ಆರೋಗ್ಯ ಕಾಪಾಡಬೇಕು. ಇನ್ನು ಮೂರನೇದು ಹಸಿರೆಲೆ ಗೊಬ್ಬರ. ಸೆಣಬಿನಂತಹ ಗಿಡಗಳನ್ನ ಬೆಳೆದು ಅವು ಹೂ ಬಿಡೋ ಮುಂಚೆ ಭೂಮಿಯಲ್ಲೇ ಉಳುಮೆ ಮಾಡಿಬಿಡೋದು. ಇದರಿಂದ ಮಣ್ಣಿಗೆ ನೈಸರ್ಗಿಕವಾಗಿ ಸಾರಜನಕ ಸಿಗುತ್ತೆ. ಅಷ್ಟೇ ಅಲ್ಲ, ಯಾವಾಗಲೂ ದೊಡ್ಡ ಭಾರೀ ಟ್ರ್ಯಾಕ್ಟರ್ಗಳೇ ಬೇಕಂತಿಲ್ಲ. ಅದಕ್ಕೊಂದು ಉತ್ತಮ ಪರ್ಯಾಯ ಅಂದ್ರೆ ಈ ಮಿನಿ ಟಿಲ್ಲರ್. ಇದು ತೂಕದಲ್ಲಿ ಕಡಿಮೆ ಇರೋದ್ರಿಂದ ಕೇವಲ ಮೇಲ್ಮಟ್ಟದಲ್ಲಿ ಕೆಲಸ ಮಾಡುತ್ತೆ. ಇದರಿಂದ ಮಣ್ಣು ಗಟ್ಟಿಯಾಗೋದು ತುಂಬಾ ಕಡಿಮೆ ಆಗುತ್ತೆ, ಜೊತೆಗೆ ಖರ್ಚು ಕೂಡ ಕಡಿಮೆ. ಹಾಗಾದ್ರೆ ನೋಡಿ, ಸ್ಮಾರ್ಟ್ ಕೃಷಿ ಅಂದ್ರೆ ಇದೆ. ಮಣ್ಣಿನ ಮೇಲೆ ಕಡಿಮೆ ಒತ್ತಡ ಹಾಕಿ ಹೆಚ್ಚು ಫಲಿತಾಂಶ ಪಡೆಯೋದು. ಮಣ್ಣಿನ ಆರೋಗ್ಯವನ್ನ ಹಾಳು ಮಾಡದೆ ಅದರಿಂದಲೇ ಉತ್ತಮ ಇಳುವರಿ ಪಡೆಯೋದು. ಕೊನೆಗೆ ಇದೆಲ್ಲವನ್ನೂ ನೋಡಿದಾಗ ನಮಗೆ ಅರ್ಥವಾಗೋದು ಒಂದೇ: ಇದು ನಮ್ಮ ಮುಂದಿರುವ ಒಂದು ನಿರ್ಣಾಯಕ ಆಯ್ಕೆ. ಇದು ಬರೀ ಕೃಷಿಯ ಆಯ್ಕೆಯಲ್ಲ, ನಮ್ಮ ಇಡೀ ಭವಿಷ್ಯದ ಆಯ್ಕೆ. ನಾವು ತಂತ್ರಜ್ಞಾನದ ವಿರೋಧಿಗಳಲ್ಲ, ಖಂಡಿತ ಅಲ್ಲ. ಆದ್ರೆ ಒಂದು ಮೂಲಭೂತ ಸತ್ಯವನ್ನ ಯಾವತ್ತೂ ಮರಿಬಾರ್ದು. ಯಂತ್ರಗಳು ನಮ್ಮ ಕೆಲಸವನ್ನ ಸುಲಭ ಮಾಡೋಕೆ ಇರ್ಬೇಕು ಅಷ್ಟೇ, ನಮ್ಮ ಜೀವನಾಧಾರವಾದ ಮಣ್ಣನ್ನೇ ನಾಶ ಮಾಡೋಕಲ್ಲ. ಸೊ ಪ್ರತಿಯೊಬ್ಬರೂ ತಮ್ಮನ್ನು ತಾವು ಕೇಳಿಕೊಳ್ಳಬೇಕಾದ ಪ್ರಶ್ನೆ ಇದು: ನಮಗೆ ಇವತ್ತಿನ ಸುಲಭದ ದಾರಿ ಬೇಕಾ ಅಥವಾ ನಾಳಿನ ಸುಸ್ಥಿರ ಭವಿಷ್ಯ ಬೇಕಾ? ಒಂದು ಕ್ಷಣ ಯೋಚನೆ ಮಾಡಿ. ನಾವು ಹೀಗೆಯೇ ಮುಂದುವರಿದರೆ ನಮ್ಮ ಮುಂದಿನ ಪೀಳಿಗೆಗೆ, ನಮ್ಮ ಮಕ್ಕಳಿಗೆ ನಾವು ಕೊಡುಗೆಯಾಗಿ ಬಿಟ್ಟುಹೋಗೋದು ಏನನ್ನ? ಸಮೃದ್ಧವಾದ ಜೀವಂತ ಮಣ್ಣನ್ನ ಅಥವಾ ಏನೂ ಬೆಳೆಯಲಾಗದ ಬರಡು ಭೂಮಿಯನ್ನ? ಈ ಆಯ್ಕೆ, ಈ ನಿರ್ಧಾರ ಇವತ್ತು ನಮ್ಮೆಲ್ಲರ ಕೈಯಲ್ಲಿದೆ.